ಆಗ್ತಾ ಇಲ್ವಾ ಕಾಂಗ್ರೆಸ್? ಏನೋ ಏನು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಜನವರಿ 16 ಒಳ್ಳೆ ಸುದ್ದಿ ಬರ್ತದೆ ಅಂತ ಅವರೇ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಆದರೆ ಅಷ್ಟೇನು ನನಗೇನು ಅನಿಸೋದಿಲ್ಲ ಸಿದ್ದರಾಮಯ್ಯರು ಅಷ್ಟು ಬೇಗನೆ ಜಾಗ ಖಾಲಿ ಮಾಡ್ತಾರೆ ಅಂತ ಹೇಳಿ. ಯಾಕಂದರೆ ಅವ್ರದಿಂದ ಬೆಂಬಲ ಭಾಳ ಇರೋದ್ರಿಂದ ಅವರು ಹೈಕಮಾಂಡ್ ಮಾತು ಕೇಳ್ತಾರೋ ಮತ್ತೇನೋ ನಿರ್ಣಯ ಆಗ್ತದೋ ಗೊತ್ತಿಲ್ಲ. ಒಟ್ಟಾರೆ ರಾಜಕೀಯ ವಿಪ್ಲವ ಅಂತೂ ಕರ್ನಾಟಕದಲ್ಲಿ ನಡೆದಿದೆ. ಅದು ಯಾವ ತಿರುವು ತಗೋತಿದೆ ಗೊತ್ತಿಲ್ಲ. ಈಗಿನ 3 ದಿವಸದ ತಾವು ಹೇಳಿದ ಮೇಲೆ ಅಧಿವೇಶನ ಕರೆದಂಥ ವಿಶೇಷತೆ ಇದು ಸಹ ಭಾಳ ಒಂದು ರೀತಿ ಏನು ಅನ್ನುವಂಥದ್ದು ಗೊಂದಲ ಮತ್ತೆ ಸೃಷ್ಟಿಯಾಗಿದೆ. ಅದಕ್ಕೆ ರಾಹುಲ್ ಗಾಂಧಿಯವರು ಏನು ಹೇಳ್ಯಾರೋ ಏನು ಬಿಟ್ಟಾರೋ ಅವ್ರ ಪಕ್ಷದ ಆಂತರಿಕ ವಿಷಯ. ಒಟ್ಟಾರೆ ರಾಜಕೀಯ ಈ ರೀತಿ ಅತಂತ್ರ ಸ್ಥಿತಿ ನಿರ್ಮಾಣ ಆದರೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತದೆ. ಒಂದು ಕೇಂದ್ರ ಹೈಕಮಾಂಡ್ಗೆ ಶಕ್ತಿ ಉಳಿದಿಲ್ಲ. ನೇರವಾಗಿ ನಾಯಕತ್ವ ಬದಲಾವಣೆ ಮಾಡುವಂಥ ಹಿಂದೆ ವೀರೇಂದ್ರ ಪಾಟೀಲ್ರನ್ನ ವಿಮಾನ ನಿಲ್ದಾಣದಲ್ಲಿ ಅವಮಾನಕಾರಿಯಾಗಿ ಇವತ್ತು ಕಾಂಗ್ರೆಸ್ನವ್ರು ತೆಗೆದು ಹಾಕಿದ್ರು. ಆದರೆ ಅದೇ ಶಕ್ತಿ ಇವತ್ತು ಕಾಂಗ್ರೆಸ್ಗಿಲ್ಲ. ಅದಕ್ಕೆ ಆ ಕಡೆ ಒಂದು ಕಡೆ ಡಿ ಕೆ ಶಿವಕುಮಾರ್ದು ಬ್ಲ್ಯಾಕ್ ಮೇಲ್ ನಡೆದಿದೆ, ಇನ್ನೊಂದು ಕಡೆ ಸಿದ್ದರಾಮಯ್ಯವ್ರ ಶಕ್ತಿ ಪ್ರದರ್ಶನ ನಡೆದಿದೆ. ಈ ಎರಡರ ಮಧ್ಯದಲ್ಲಿ ಕಾಂಗ್ರೆಸ್ ಹೈಕಮಾಂಡು ಎಷ್ಟು ವೀಕ್ ಆಗಿದೆ ಅನ್ನೋಂಥದ್ದು ಇವತ್ತು ರಾಜ್ಯ ಎಲ್ಲ ಇಡೀ ದೇಶಕ್ಕೆ ಗೊತ್ತಾಗ್ತಾ ಇದೆ. ಯಾಕೆ ಕರೆದ್ರು ಅನ್ನೋಂಥ ಯಾವುದೂ ಏನೋ ಕೃಷ್ಣಾ ನದಿ ನೀರಾವರಿ ಯೋಜನೆ ಸಲ ಕರೆದ್ರು ಅಥವಾ ಯಾವ ಉದ್ದೇಶ ಇಟ್ಟು ಕರೆದಾರೋ ಗೊತ್ತಿಲ್ಲ. ಅದೇನು ಸಿದ್ದರಾಮಯ್ಯನವರ ಏನು ಹೇಳಿಕ್ಕಾಗೋದಿಲ್ಲ. ಯಾವುದೂ ನಾವು ಸಿದ್ದರಾಮಯ್ಯನವರ ಮನಸ್ಸಿನಲ್ಲೇನಿದೆ ಮತ್ತು ಕಾಂಗ್ರೆಸ್ ಪಕ್ಷದ ಮನಸ್ಸಿನಲ್ಲೇನಿದೆ ಗೊತ್ತಾಗೋದಿಲ್ಲ. ಆದರೆ 3 ದಿವಸದ ಅಜೆಂಡಾ ಏನು ಅನ್ನೋದೇ ನಮಗೆ ವಿರೋಧ ಪಕ್ಷಗಳಿಗೆ ಮುಖ್ಯ ಪ್ರಶ್ನೆ. ಹಾಂ ನೋಡಿ, ಅವ್ರು ಏನಾಗಿಬಿಟ್ಟಿದೆ, ಯಡಿಯೂರಪ್ಪ ಧೃತರಾಷ್ಟ್ರನಂಗೆ ಇಷ್ಟು ಅಧಿಕಾರ ದಾಹ ಆಗಿಬಿಟ್ಟಿದೆ. ಇವರೆಲ್ಲ ಒಳ್ಳೆ ಸರ್ಕಾರ ಕೊಟ್ಟಿದ್ರೆ, ಪ್ರಾಮಾಣಿಕ ಸರ್ಕಾರ ಕೊಟ್ಟಿದ್ರೆ ಇವತ್ತು ತಂದೆ ಬಂದು ಕುಂದು ಪರಿಸ್ಥಿತಿ ಬಿ ಜೆ ಪಿ ಬರ್ತಿರಲಿಲ್ಲ. ಮತ್ತು ನಾನು ಯಡಿಯೂರಪ್ಪ ತಲೆಯಾಗ ಭಾಳ ಜನಪ್ರಿಯ ಇದ್ದೀನಿ, ನಂಗೆ ಇನ್ನೂ ಆದರೂ ಜನರ ಮಧ್ಯದಲ್ಲಿ ಜನಪ್ರಿಯತೆ ಐತೆ ಅನ್ನೋದು ಉಳಿದಿಲ್ಲ. ಕೇವಲ ತನ್ನ ಸ್ವಾರ್ಥಕ್ಕಾಗಿ, ತನ್ನ ಮಗನ ಹಿತಾಸಕ್ತಿಗಾಗಿ ಇವತ್ತು ಪಕ್ಷ ಬಲಿ ಕೊಡು ಕೆಲಸ ಮಾಡ್ತಾ ಇದ್ದಾರೆ. ತಂದೆ ಬಂದು ಕೂತ್ರೆ ಏನು ಭಾಳ ವ್ಯತ್ಯಾಸ ಆಗೋದಿಲ್ಲ. ಇವತ್ತೇನು ಮೊದಲಿನ ಯಡಿಯೂರಪ್ಪ ಒಂದು ಏನು ಜನರ ಮನ್ನಣೆ ಇವತ್ತಿಲ್ಲ. ಇದನ್ನು ತಿಳ್ಕೊಂಡು ಈಗಿರುವಂಥ ರಾಜ್ಯಾಧ್ಯಕ್ಷ ಸಂಪೂರ್ಣ ಎಲ್ಲ ಕ್ಷೇತ್ರದಲ್ಲಿ ವಿಫಲ ಆಗ್ಯಾರ. ಯಾರೂ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನೋಡಿದೆ, ಒಂದೂ ನೇರವಾಗಿ ಸರ್ಕಾರ ವಿರುದ್ಧ ಮಾತಾಡಲಿಲ್ಲ. ಒಂದು 5 ಮಿನಿಟ್ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡಿ, ಅದು ಸುಮ್ಮನೆ ನೆರೆ ಹಾವಳಿ ಬಗ್ಗೆ ಮಾತಾಡಿ ಕಾಟಾಚಾರಕ್ಕೆ ಮಾತಾಡಿದ್ದು ಹೋಗ್ಬಿಟ್ರೆ, ಅಧಿವೇಶನದಾಗೂ ಸಹ ಸರಿಯಾಗಿ ಕುಂಡಿರಲಿಲ್ಲ, ಪರ್ಫಾರ್ಮೆನ್ಸ್ ಇಲ್ಲ, ಸಂಘಟನೆ ಇಲ್ಲ, ಯಾವ ಹಿರಿಯರು ಇನ್ನೂ ಒಪ್ಕೊಂಡಿಲ್ಲ. ಈ ಸ್ಥಿತಿಯಲ್ಲಿ ಏನಾದರೂ ಮಾಡಿ ನನ್ನ ಮಗನ ಉಳಿಸಬೇಕು, ಮುಖ್ಯಮಂತ್ರಿ ಮಾಡಬೇಕಂತೇಳಿ ಈ ರೀತಿ ಒಂದು ಧೃತರಾಷ್ಟ್ರನ ಒಂದು ಏನು ತನ್ನ ಮಗನ ವ್ಯಾಮೋಹದಿಂದ ಪಕ್ಷ ಹಾಳು ಮಾಡ್ಲಕತ್ತ. ಧೃತರಾಷ್ಟ್ರ ಹೆಂಗೆ ಕೌರವರ ನಾಶಕ್ಕೆ ಕಾರಣದ್ರು, ಹಂಗೆ ಯಡಿಯೂರಪ್ಪ ತನ್ನ ಮಗನ ಸಲುವಾಗಿ ಇಡೀ ಬಿ ಜೆ ಪಿನ ಕರ್ನಾಟಕದಲ್ಲಿ ನಾಶ ಮಾಡುವಂಥ ಕೆಟ್ಟ ಪರಿಸ್ಥಿತಿ ಇವತ್ತಾಗಿದೆ. ಇನ್ನಾದರೂ ಯಡಿಯೂರಪ್ಪ ಬಿಡಬೇಕು ರಾಜಕೀಯ. ಯಾಕಂದ್ರೆ ಭಾಳ ಗಂಭೀರ ಆರೋಪ ಇದೆ ಮೇಲೆ, ಪೋಕ್ಸೋ ಒಂದು ಗಂಭೀರ ಆರೋಪ ಇದೆ. ಈಗೇನೋ ಸುಪ್ರೀಂ ಕೋರ್ಟ್ ಸ್ಟೇ ತಂದಿರ್ಬೋದು, ಆದರೆ ಅದರಿಂದ ಬಚಾವ್ ಆಗೋದು ಈ ಪರಿಸ್ಥಿತಿ ಇಲ್ಲ. ಅದಕ್ಕೆ ಗೌರವಯುತವಾಗಿ ಮೌಲ್ಯಗಳನ್ನು ಇಟ್ಟುಕೊಂಡಿದ್ರೆ ಯಡಿಯೂರಪ್ಪ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಬೇಕು. ಮಗನಿಗೆ ಅರ್ಹತೆ ಇದ್ದರೆ ಹೈಕಮಾಂಡ್ ಮಾಡೇ ಮಾಡ್ತದೆ. ಆ ಅರ್ಹತೆ ಇಲ್ಲಾಂದ್ರೆ ಪಕ್ಷ ಕೇವಲ ಯಡಿಯೂರಪ್ಪರ ಸಲುವಾಗಿಯೇ ಮಗನ್ನ ಮುಂದುವರಿಸ್ತಾ ಇದ್ದಾರೆ ಹೊರತು ಕೇಂದ್ರಕ್ಕೆ ನಿಜವಾಗಿಯೂ ವಿಜೇಂದ್ರ ಮೇಲೆ ಅವನ ಕಾರ್ಯತತ್ಪರತೆ ಮೇಲೆ ಏನಾದರೂ ಯೋಗ್ಯ ಅದಾನ ತಂದಿದ್ದರೆ ಇಷ್ಟೊತ್ತಿಗೆ ಘೋಷಣೆ ಮಾಡಿಬಿಡ್ತಿದ್ರು. ನಾಳೆ 18ನೇ ತಾರೀಕಿಗೆ ರಾಷ್ಟ್ರೀಯ ಅಧ್ಯಕ್ಷರು, 19ನೇ ತಾರೀಕಿಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಬಿ ಜೆ ಪಿಗೆ ಬರ್ತಾಯಿದ್ದಾರೆ. ಕರ್ನಾಟಕದಲ್ಲಿ ಇವತ್ತು ಅವರು ಘೋಷಣೆ ಮಾಡಿಲ್ಲ ಅಂದ್ರೆ ಅವ್ನು ವೈಫಲ್ಯ ಇದೆ ಅಂತ ಹೇಳಿ ಕ್ಲಿಯರ್ ಆಗಿ ಮೆಸೇಜ್ ಈಗಾಗಲೇ ಹೈಕಮಾಂಡ್ ಕೊಟ್ಟಿದೆ. ಇದು ಕೊಟ್ಟ ಮ್ಯಾಗೂ ಮುಂದುವರಿತಾ ಇರೋದು ಒಂದು ನಾಚಿಕೆ. ಎದುರ ಅಧ್ಯಕ್ಷ ಯಾಕ್ರೆ ಸಾಕಾಗಲ್ಲ ಅವ್ರಿಗೆ, ಏನು ಮಾಡೋರದ. ಈಗ ವೀರಶೈವ ಮಹಾಸಭಾ ಅದು ಏನು ಸ್ವಲ್ಪ ಹೆಂಗಿದ್ದವರು, ವಿಶಾಲ ಮನೋಭಾವನೆ ಇದ್ದವರು ಆಗ್ಬೇಕು. ಸಾಕು. ಈಗ ಯಡಿಯೂರಪ್ಪ ಶಾಮನೂರವರು ಇದು ಆದಮೇಲೆ
ಈಗ ಅವ್ರು ಬಿಟ್ಟು ಮನೆಯಲ್ಲಿರುವಂಥ ವಯಸ್ಸಿಗೆ ಇನ್ನು ಯಾವುದೋ ಸುಮ್ಮನೆ ಅವರು ಶಾಮನೂರು ಶಿವಶಂಕರಪ್ಪ ಅಷ್ಟು ವಯಸ್ಸಾದರೂ ಅವ್ರು ಆ್ಯಕ್ಟಿವ್ ಇದ್ದರು, ಅವರು ಕ್ರಿಯಾಶೀಲರಿದ್ರು ಏನೇ ಇರಲಿ. ಆದರೆ ಯಡಿಯೂರಪ್ಪ ಆ ರೀತಿ ಆ ಶಾಮನೂರವ್ರ ಜೊತೆಗೆ ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಮಾಡಬೇಕು ಶಾಮನೂರು, ಯಾಕಂದ್ರೆ ಮೊದಲ ಸ್ವಾಮೀಜಿಯವರು ಇದ್ದರು, ಹಿಂದೆ ಹಾನಗಲ್ದ ಕುಮಾರಸ್ವಾಮಿಗಳು ಅದರ ಒಂದು ನೇತೃತ್ವ ತಗೊಂಡರು. ಇವರು ಎಲ್ಲ ರಾಜಕಾರಣಿಗಳು ಇರಬಾರ್ದು. ನನಗೆ ಕೇಳಿದ್ರೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತದ ವೀರಶೈವ ಮಹಾಸಭಾ ಅಧ್ಯಕ್ಷ ಆಗ್ಬೋದು, ರಾಜಕೀಯ ನಿವೃತ್ತಿ ಆದವರು ಆಗ್ಬೋದು. ಏನಾಗ್ತದೆ, ಅವರು ತಮ್ಮ ಸ್ವಾರ್ಥಕ್ಕಾಗಿ ಇವತ್ತು ವೀರಶೈವ ಮಹಾಸಭಾ ಹೆಸರು ಹೇಳ್ಕೊಂಡು ಲಿಂಗಾಯತ ಕೂಟ ಅಂತೇಳಿ ಇವರು ಅಧಿಕಾರ ಮಂತ್ರಿಗಳು ಆಗಲಿಕ್ಕೆ ಟಿಕೆಟ್ ತೊಗೋಲಿಕ್ಕೆ ಅದನ್ನು ಉಪಯೋಗ ಮಾಡ್ಕೋತಾರೆ. ನನಗೆ ಕೇಳಿದ್ರೆ ರಾಜಕೀಯೇತರ ವ್ಯಕ್ತಿ ಸಮಾಜದಲ್ಲಿ ಒಳ್ಳೆಯ ಹೆಸರಿಟ್ಕೊಂಡವರು, ಒಳ್ಳೆಯ ಸಮಾಜ ಸೇವೆ ಮಾಡಬೇಕು ಅನ್ನೋ ಥರ ಅನೇಕ ಒಳ್ಳೆಯವರು ಅದಾರೆ. ಇವ್ರು ಯಾರೂ ಆಗಬಾರ್ದು. ನನಗೆ ಕೇಳಿದ್ರೆ ಯಾರು ರಾಜಕೀಯ ಒಳಗೆ ಇವತ್ತು ಅಸ್ತಿತ್ವದಾಗ ಅದಾರ, ಈಶ್ವರ ಖಂಡ್ರೆ ಆಗಲಿ, ಯಡಿಯೂರಪ್ಪ ಕುಟುಂಬ ಆಗಲಿ, ಶಾಮನೂರು ಕುಟುಂಬ ಆಗಲಿ, ಯಾರೂ ಆಗಬಾರ್ದು. ಒಬ್ಬರು ಒಳ್ಳೆಯವರು ಅದಾರ, ಸಾಕಷ್ಟು ಮಂದಿ ಅದಾರ. ಒಬ್ಬರು ಮಠಾಧೀಶನ ಗೌರವ ಅಧ್ಯಕ್ಷ ಮಾಡಿ, ಒಬ್ಬರು ಕಾರ್ಯಾಧ್ಯಕ್ಷರು ಒಳ್ಳೆ ರಾಜಕೀಯೇತರ ವ್ಯಕ್ತಿ ಇರ್ಬೇಕು. ಕಾಂಗ್ರೆಸ್ ಇರಬಾರ್ದು, BJP ಇರಬಾರ್ದು, JDS ಅಂಥವ್ರು ಮಾಡಿದ್ರೆ ಅದಕ್ಕೆ ಸಮಾಜಕ್ಕಿಲ್ಲ. ಇವರಿಂದ ಏನು ಇವ್ರು ತಮ್ಮ ಸ್ವಾರ್ಥಕ್ಕಾಗಿ ವೀರಶೈವ ಮಹಾಸಭಾ ಇಟ್ಟು ದಿವಸ ಎಲ್ಲರೂ ಬಳಕೆ ಮಾಡಿಕೊಂಡಿದ್ದು ತಮ್ಮ ರಾಜಕೀಯ ಸ್ವಾರ್ಥಕ್ಕೆ. ಎಲ್ಲರಿಗೂ ಮಕರ ಸಂಕ್ರಮಣದ ಶುಭಾಶಯಗಳು. ಇವತ್ತು 4ನೇ ದಿವಸ ಮಕರ ಸಂಕ್ರಮಣ, ಶ್ರೀ ಸಿದ್ದೇಶ್ವರನ ಜನ್ಮ ದಿವಸ. ಇಡೀ ನಾಡಿನಾದ್ಯಂತ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಮಕರ ಸಂಕ್ರಮಣವನ್ನು ಎಲ್ಲ ಕಡೆಯೂ, ಕರ್ನಾಟಕದಲ್ಲೂ ಸಹ ತುಮಕೂರು, ಬೆಂಗಳೂರು ಹಿಡಿದು ಮೈಸೂರವರೆಗೆ ಈ ಒಂದು ಸಿದ್ದರಾಮೇಶ್ವರನ ಜಯಂತಿಯನ್ನು ಆಚರಣೆ ಮಾಡೋ ಪದ್ಧತಿಯಲ್ಲಿ ಬಿಜಾಪುರದಲ್ಲಿ ಸಹ ಸುಮಾರು 126 ವರ್ಷದ ಹಿಂದೆ ಸಿದ್ದೇಶ್ವರ ದೇವಸ್ಥಾನ ನಿರ್ಮಾಣ ಆಗಿ ಇದು 118ನೇ ಜಾತ್ರಾ ಕಾರ್ಯಕ್ರಮ ನಡೀತಾ ಇದೆ. 5 ದಿವಸ ನಂದಿಕೋಲ ಮೆರವಣಿಗೆ. ಇವತ್ತು ಸಿದ್ದೇಶ್ವರನ ಜನ್ಮ ದಿವಸ ಹಾಗೂ ಇವತ್ತು ಹೋಮ ಹವನಗಳು ನಡೆದು ನಾಡಿನ ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಅಂತ ಒಂದು ವಿಶೇಷವಾದಂಥ ಪ್ರಾರ್ಥನೆಯನ್ನು ಇವತ್ತು ಎಲ್ಲರೂ ಮಾಡ್ಕೊಳ್ತಾರೆ. ನಾಳೆ ಮತ್ತು ನಾಡಿದ್ದು ಕುಸ್ತಿ ಮತ್ತು ಭಾರ ಎತ್ತುವಂಥದ್ದು, ನಾಳೆ ಮದ್ದು ಹಾರಿಸುವಂಥದ್ದು, ಈ ರೀತಿ ನಾಳೆ ಕೊನೆಯ ಒಂದು ಜಾತ್ರೆ ಏನು ಧಾರ್ಮಿಕ ಕಾರ್ಯಕ್ರಮಗಳ ಕೊನೆಯ ದಿವಸ. ಉಳಿದ ಎಲ್ಲ ಸ್ಪರ್ಧಾತ್ಮಕ ಚಟುವಟಿಕೆಗಳು ಮುಂದಿನ 2 ದಿವಸ ನಡೀತದೆ. ನಾಳೆ ಒಳ್ಳೆಯ ರಾಸುಗಳಿಗೆ ಅಂದರೆ ದನಗಳಿಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ವತಿಯಿಂದ ಮತ್ತು ವಿಜಯಪುರದ ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ಸ್ವರ್ಣ ಪದಕವನ್ನು ಕೊಡುವಂಥದ್ದು, ರೈತರಿಗೆ ಪ್ರೋತ್ಸಾಹ ಮಾಡುವಂಥ ಕಾರ್ಯಕ್ರಮ ತೊರವಿಯಲ್ಲಿ ಇವತ್ತು ನಡೀತದೆ. ಈ ರೀತಿ ಪ್ರತಿ ವರ್ಷ ಸಿದ್ದೇಶ್ವರನ ಜಾತ್ರೆ ವಿಜೃಂಭಣೆಯಿಂದ, ಈ ಸಲವೂ ಸಹ ಅಷ್ಟೇ ವಿಜೃಂಭಣೆಯಿಂದ ವಿಜಯಪುರ ನಗರದಲ್ಲಿ ಎಲ್ಲ ವಿಜಯಪುರ ಜಿಲ್ಲೆಯ ಸದ್ಭಕ್ತರು ಬಂದು ಆಶೀರ್ವಾದವನ್ನು ಪಡಿತಿದ್ದಾರೆ.